ಅನ್ವಯಿಕ ಫೆಬ್ರವರಿ ಸಂಚಿಕೆ ಧ್ವನಿ ಅವತರಣಿಕೆಯ ಭಾಗ 3ಕ್ಕೆ ಸ್ವಾಗತ. ಇಂದಿನ ಕಥೆ ಶಬ್ದದ ಶಕ್ತಿ, ಗಾಜಿನ ಕಥೆ. ಶಿವ ಎನ್ನುವ ಹುಡುಗನಿಗೆ ವಿಜ್ಞಾನವೆಂದರೆ ಬಹಳ ಇಷ್ಟ. ಅವನ ತಾತ ಕೈಗಾರಿಕೆಯಲ್ಲಿ ನಿಪುಣರು. ಒಂದು ದಿನ ತಾತ ತಮ್ಮ ಪರಿವಾರದ ಸಂಕೇತವನ್ನು ಕೆತ್ತಿಸಿ 10 ಸುಂದರ ಗಾಜಿನ ಗ್ಲಾಸುಗಳನ್ನು ವಿಶೇಷವಾಗಿ ತಯಾರಿಸಿದರು. ಆ ಗ್ಲಾಸುಗಳು ಬೆಳಕಿನಲ್ಲಿ ಹೊಳೆಯುತ್ತಾ ಮುತ್ತಿನಂತೆ ಮಿನುಗುತ್ತಿದ್ದವು. ಅವು ಕೇವಲ ಗ್ಲಾಸುಗಳಲ್ಲ, ಕುಟುಂಬದ ಗೌರವದ ಸಂಕೇತವಾಗಿದ್ದವು. ಆದರೆ ಊರಿನಲ್ಲಿ ಶಾಕಾಲ ಎಂಬ ಕುತಂತ್ರಿ ವ್ಯಕ್ತಿ ಇದ್ದ. ಅವನಿಗೆ ಆ ಗ್ಲಾಸುಗಳ ಬಗ್ಗೆ ತಿಳಿಯುತ್ತಿದ್ದಂತೆಯೇ ಅವನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬಂತು. ಅವು ನನಗೆ ಬೇಕು ಎಂದು ತನ್ನ ಚೇಲಾಗಳಿಗೆ ಹೇಳಿದ. ಒಂದು ರಾತ್ರಿ ಚಂದ್ರನ ಬೆಳಕಿನಲ್ಲಿ ಅವರು ಮನೆಗೆ ನುಗ್ಗಿ ಆ 10 ಗ್ಲಾಸುಗಳನ್ನು ಕದ್ದೊಯ್ದರು. ಬೆಳಿಗ್ಗೆ ಇದನ್ನು ಕಂಡ ತಾತ ತುಂಬಾ ದುಃಖಿತರಾದರು. ಗ್ಲಾಸುಗಳು ನಮಗೆ ಸಿಗದಿದ್ದರೂ ಪರವಾಗಿಲ್ಲ ಶಿವ, ಆದರೆ ಅವುಗಳನ್ನು ಒಡೆದು ಹಾಕಬೇಕು. ನಮ್ಮ ಪರಿವಾರದ ಸಂಕೇತವನ್ನು ತಪ್ಪು ಕೆಲಸಕ್ಕೆ ಬಳಸಬಾರದು ಎಂದು ಹೇಳಿದರು. ಶಿವ ಗಂಭೀರವಾಗಿ ಯೋಚಿಸತೊಡಗಿದ. ಗ್ಲಾಸುಗಳನ್ನು ನಾವು ಹೇಗೆ ಒಡೆಯಬೇಕು? ಅವು ಅವರ ಬಳಿಯಿದ್ದಾಗ ಎಂದು ಅವನು ಕಳವಳಗೊಂಡ. ಆ ಸಮಯದಲ್ಲಿ ಅವನ ಗೆಳೆಯ ಆದಿತ್ಯ ಬಂದ. ಅವನು ವಿಜ್ಞಾನ ಪ್ರಿಯ. ಶಿವ, ಗಾಜಿನ ಗ್ಲಾಸುಗಳನ್ನು ಕೈಯಿಂದ ಒಡೆಯಲೇಬೇಕೆಂದಿಲ್ಲ. ಅನುರಣನ ತತ್ವ ಗೊತ್ತೇ ಎಂದು ಕೇಳಿದ. ಅದು ಏನು ಎಂದ ಶಿವ. ಆದಿತ್ಯ ವಿವರಿಸಿದ. ಪ್ರತಿ ವಸ್ತುವಿಗೂ ತನ್ನದೇ ಆದ ಒಂದು ಸ್ವಾಭಾವಿಕ ಕಂಪನ ಶಬ್ದ ಇರುತ್ತದೆ. ಅದನ್ನು ಸರಿಯಾದ ತೀವ್ರತೆಯಲ್ಲಿ ಉತ್ಪತ್ತಿ ಮಾಡಿದರೆ ಆ ವಸ್ತು ಜೋರಾಗಿ ಕಂಪಿಸಿ ಕೊನೆಗೆ ಒಡೆದು ಹೋಗುತ್ತದೆ. ಅದನ್ನೇ ಅನುರಣನ, ರೆಸೊನೆನ್ಸ್ ಎನ್ನುತ್ತಾರೆ. ಶಿವ ಮತ್ತು ಅವನ ಗೆಳೆಯರು ಶಾಕಾಲನ ಗೋರಾಮಿನ ಹತ್ತಿರ ಹೋದರು. ಕಿಟಕಿಯ ಒಳಗಿನಿಂದ ಆ ಗ್ಲಾಸುಗಳು ಸರಿಯಾಗಿ ಸಾಲಾಗಿ ಇಟ್ಟಿರುವುದು ಕಂಡಿತು. ಆದಿತ್ಯ ಒಂದು ಸರಿಯಾದ ಶ್ರುತಿ ಹಿಡಿದು ಸ್ವಚ್ಛವಾದ ಉಚ್ಚ ಶಬ್ದವನ್ನು ಹೊರಹಾಕಿದ. ಮೊದಲು ಏನೂ ಆಗಲಿಲ್ಲ. ಆಮೇಲೆ ಗ್ಲಾಸುಗಳು ನಿಧಾನವಾಗಿ ಕಂಪಿಸಲು ಶುರುವಾದವು. ಶಿವ ಸಹ ಅದೇ ಶ್ರುತಿಯಲ್ಲಿ ಕೂಗತೊಡಗಿದ. ಎಲ್ಲರೂ ಒಂದೇ ಸ್ವರದಲ್ಲಿ ಶಬ್ದ ಮಾಡಿದರು. ಒಂದು ಗ್ಲಾಸು ಚೂರಾಯಿತು, ಮತ್ತೊಂದು. ಆಮೇಲೆ ಎಲ್ಲಾ 10 ಗ್ಲಾಸುಗಳು ಜೋರಾಗಿ ಕಂಪಿಸಿ ಚೂರು ಚೂರಾಗಿ ಒಡೆದವು. ಶಾಕಾಲ ಓಡಿಬಂದು ನೋಡಿದಾಗ ಅವನು ಬೆರಗಾದ. ಇದು ಹೇಗೆ ಸಾಧ್ಯ ಎಂದು ಆತ ಅಚ್ಚರಿಯಿಂದ ಕೇಳಿದ. ಶಿವ ನಗುತ್ತಾ ಹೇಳಿದ, ವಿಜ್ಞಾನವನ್ನು ದುರುಪಯೋಗ ಮಾಡಲು ಸಾಧ್ಯವಿಲ್ಲ. ವಿಜ್ಞಾನ ಸದಾ ಸತ್ಯದ ಪರವಾಗಿರುತ್ತದೆ. ತಾತ ಸಂತೋಷದಿಂದ ಶಿವನನ್ನು ಅಪ್ಪಿಕೊಂಡರು. ನಿನ್ನ ಬುದ್ಧಿವಂತಿಕೆ ಮತ್ತು ವಿಜ್ಞಾನ ಪ್ರೇಮ ನಮ್ಮ ಪರಿವಾರದ ನಿಜವಾದ ಗೌರವ ಎಂದರು. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಧನ್ಯವಾದಗಳು. ಅನ್ವಯಿಕ ಫೆಬ್ರವರಿ ಸಂಚಿಕೆ ಧ್ವನಿ ಅವತರಣಿಕೆಯ ಭಾಗ 3ಕ್ಕೆ ಸ್ವಾಗತ. ಇಂದಿನ ಕಥೆ ಶಬ್ದದ ಶಕ್ತಿ, ಗಾಜಿನ ಕಥೆ. ಶಿವ ಎನ್ನುವ ಹುಡುಗನಿಗೆ ವಿಜ್ಞಾನವೆಂದರೆ ಬಹಳ ಇಷ್ಟ. ಅವನ ತಾತ ಕೈಗಾರಿಕೆಯಲ್ಲಿ ನಿಪುಣರು. ಒಂದು ದಿನ ತಾತ ತಮ್ಮ ಪರಿವಾರದ ಸಂಕೇತವನ್ನು ಕೆತ್ತಿಸಿ 10 ಸುಂದರ ಗಾಜಿನ ಗ್ಲಾಸುಗಳನ್ನು ವಿಶೇಷವಾಗಿ ತಯಾರಿಸಿದರು. ಆ ಗ್ಲಾಸುಗಳು